ಹಾಯ್ ಸ್ವಾಗತ. ನನ್ನ ಚಾನೆಲ್ಗೆ. ಡ್ರೈವರ್ ಕೆಲಸಕ್ಕೆ ಬಂದ ಮೂರ್ಖ ಯುವಕನನ್ನು ಅಮ್ಮ ಮಗಳು ಇಬ್ಬರು ಒಟ್ಟಾಗಿ ಒಂದೇ ಬೆಣ್ಣೆಯಲ್ಲಿ ಅವನ ಬಟ್ಟೆಗಳನ್ನು ತೊಡೆದು ಹಾಕಿ ಅವನಿಂದ ಆನಂದ ಪಡೆದರು ಎಂಬ ಕತೆ ಸಂಪೂರ್ಣವಾಗಿ ಆಕರ್ಷಕವಾಗಿದೆ. ಮೊದಲು ಒಂದು ಲೈಕ್ ಒಗ್ಗಿಸಿ ಕೊಟ್ಟು ಬನ್ನಿ. ಈಗ ಕತೆಗೆ ಒಳಗೆಡುವೋಣ. ವಿಕ್ರಮ್ ದೊಡ್ಡ ಕಂಪನಿಯ ಮಾಲೀಕನಾಗಿದ್ದಾನೆ. ಅವನ ಹೆಂಡತಿ ಲಕ್ಷ್ಮಿ. ವಿಕ್ರಮ್ ಬಳಿ ಬಂದಾಗ ವಿಕ್ರಮ್ ತನ್ನ ಪ್ರಮೋಷನ್ ಬಗ್ಗೆ ಮಾತನಾಡುತ್ತಾ ಇದ್ದಾನೆ. ನನಗೆ ಇನ್ನೂ ಬೆಳೆಯುವ ಅವಕಾಶ ಬೇಕು, ಹೆಚ್ಚು ಹೆಸರು ಮತ್ತು ಹಣ ಸಂಪಾದಿಸಬೇಕು ಎಂದು ಫೋನ್ನಲ್ಲಿ ಹೇಳುತ್ತಿದ್ದಾನೆ. ಅದನ್ನು ಕೇಳಿದ ಲಕ್ಷ್ಮಿ ತಲೆ ಕೆಡಿಸಿಕೊಳ್ಳುತ್ತಾಳೆ. ವಿಕ್ರಮನ ಮಗಳು ಪ್ರಿಯಾ ಆಗ ಲಕ್ಷ್ಮಿಗೆ ನಮಗೆ ಈ ಚಿಕ್ಕ ನಗರದಲ್ಲಿ ಇರುವುದು ಸರಿಯಲ್ಲ ಎಂದು ಹೇಳುತ್ತಾಳೆ. ಆಗ ಪ್ರಿಯಾ ಕೂಡ ಹೌದು ಅಮ್ಮ, ನೀ ಹೇಳ್ತಿದ್ದಂತೆ ಸತ್ಯ ಎಂದು ಒಪ್ಪಿಕೊಳ್ಳುತ್ತಾಳೆ. ಆಗ ವಿಕ್ರಮ್ ನನಗೆ ಈಗಲೇ ಒಂದು ಉನ್ನತಿ ಸಿಕ್ಕಿದೆ. ಈ ಕಂಪನಿಯಲ್ಲಿ ಇನ್ನೂ 1 ವರ್ಷ ಕೆಲಸ ಮಾಡಬೇಕು. ನಂತರ ಬೇರೆ ದೊಡ್ಡ ನಗರಕ್ಕೆ ಸ್ಥಳಾಂತರ ಮಾಡಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಆಗ ಲಕ್ಷ್ಮಿ ನೀನು ಬರುತ್ತಿದ್ದರೂ ಪ್ರಮೋಷನ್ ವಿಷಯದ ಬಗ್ಗೆಯೇ ಮಾತಾಡುತ್ತಿದ್ದೀಯಾ? ಹೆಂಡತಿ ಮಗಳ ಇಷ್ಟಗಳ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಏನೂ ಇಲ್ಲವೇ ಎಂದು ಗದ್ದಲಗೊಳ್ಳುತ್ತಾಳೆ. ಆಗ ಸುಮ್ಮನಾಗಿ ಕುಳಿತುಕೊಂಡ ವಿಕ್ರಮ್ ಅಲ್ಲಿಂದ ತೊಲಗಿ ಹೋಗುತ್ತಾನೆ. ನಂತರ ಮನೆಯ ಕಾಲ್ ಬೆಲ್ ಮೊಗಲುತ್ತದೆ. ಲಕ್ಷ್ಮಿ ಬಾಗಿಲು ತೆರೆದಾಗ ಅಲ್ಲಿ ಅರ್ಜುನ್ ಎಂಬುವನು ನಿಂತಿದ್ದಾನೆ. ಅವನನ್ನು ನೋಡಿ ಲಕ್ಷ್ಮಿ ಆಕರ್ಷಿತಳಾಗುತ್ತಾಳೆ. ನೀನು ಯಾರು ಎಂದು ಲಕ್ಷ್ಮಿ ಕೇಳುತ್ತಾಳೆ. ಆಗ ಅರ್ಜುನ್ ತನ್ನ ಪರಿಚಯ ನೀಡಿ ನಾನು ವಿಕ್ರಮ್ ಸಾರ್ನ ಹೊಸ ಡ್ರೈವರ್ನಾಗಿ ಕೆಲಸಕ್ಕೆ ಬಂದಿದ್ದೇನೆ ಎಂದು ಹೇಳುತ್ತಾನೆ. ಆಗ ಲಕ್ಷ್ಮಿ ವಿಕ್ರಮ್ ನಿಮಗಾಗಿ ಮೇಲಿನ ಗದಿಯಲ್ಲಿ ಕಾಯುತ್ತಿದ್ದಾರೆ ಎಂದು ಹೇಳುತ್ತಾಳೆ. ಆಗ ಅರ್ಜುನ್ ಮೇಲಿನ ಮಹಡಿಯಲ್ಲಿರುವ ವಿಕ್ರಮನ ಗದಿಗೆ ಹೋಗುವ ಬದಲು ಪ್ರಿಯಾಳ ಗದಿಗೆ ಹೊರಟು ಬಿಡುತ್ತಾನೆ. ಪ್ರಿಯಾ ಆಗಲೇ ಸ್ನಾನ ಮಾಡಿ ಬಂದಿರುತ್ತಾಳೆ. ಅವಳು ಅರ್ಜುನನನ್ನು ನೋಡಿ ಭಯಭೀತಳಾಗಿ ತನ್ನ ಟವೆಲ್ ಅನ್ನು ಬಿಟ್ಟು ಹಾಕುತ್ತಾಳೆ. ಆಗ ಅರ್ಜುನ್ ಬಟ್ಟೆ ಇಲ್ಲದ ಪ್ರಿಯಾಳನ್ನು ನೋಡಿ ನಿಂತು ಬಿಡುತ್ತಾನೆ. ಆಗ ಅರ್ಜುನಗೂ ಭಯವಾಗುತ್ತದೆ. ಮೇಡಂ, ನನಗೆ ನಿಮ್ಮ ಗದಿ ಎಂದು ಗೊತ್ತಾಗಲಿಲ್ಲ, ನನ್ನನ್ನು ಕ್ಷಮಿಸಿ. ಲಕ್ಷ್ಮಿ ಮೇಡಂ ಸಾರ್ ಮೇಲಿನ ಗದಿಯಲ್ಲಿದ್ದಾರೆ ಎಂದು ಹೇಳಿದ್ದರು, ಅವರ ಗದಿ ಎಂದು ತಿಳಿದು ಒಳಗೆ ನುಗ್ಗಿದ್ದೇನೆ ಎಂದು ಹೇಳುತ್ತಾನೆ. ಆಗ ಪ್ರಿಯಾ ಕೋಪದಿಂದ ನೀನು ಯಾರು? ಇಲ್ಲಿ ಏಕೆ ಬಂದೆ ಎಂದು ಕೇಳುತ್ತಾಳೆ. ಆಗ ಅರ್ಜುನ್ ನಾನು ನಿಮ್ಮ ತಂದೆಯ ಡ್ರೈವರ್ನು ಎಂದು ಹೇಳುತ್ತಾನೆ. ಆದರೂ ಪ್ರಿಯಾ ಅವನಿಗೆ ಚೆನ್ನಾಗಿ ತರಾಟೆಗೆ ತೆಗೆದುಕೊಳ್ಳುತ್ತಾಳೆ. ಅಪ್ಪನಿಗೆ ನಿನ್ನ ಬಗ್ಗೆ ಎಲ್ಲವೂ ಹೇಳುತ್ತೇನೆ ಎಂದು ಹೇಳುತ್ತಾಳೆ. ಆಗ ಅರ್ಜುನ್ ದಯವಿಟ್ಟು ಇರಲಿ, ಹೇಳಬೇಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಬಿಡುತ್ತಾನೆ. ಸಂಜೆಯಾಗುತ್ತೆ. ಅರ್ಜುನ್ ಕೆಳಗೆ ಬಂದು ವಿಕ್ರಮನನ್ನು ಭೇಟಿಯಾಗುತ್ತಾನೆ. ಆಗ ವಿಕ್ರಮ್ ಅವನಿಗೆ ನಾಳೆಯಿಂದ ನೀನು 6:30ಕ್ಕೆ ಸಿದ್ಧನಾಗಿ ಬನ್ನಿ, ನನಗೆ ಕಂಪನಿಗೆ ತಡವಾಗಬಾರದು ಎಂದು ಹೇಳುತ್ತಾನೆ. ಆಗ ಪ್ರಿಯಾ ಕೂಡ ಬರುತ್ತಾಳೆ. ಅಪ್ಪ, ನಾನು ನಿಮಗೊಂದು ಮುಖ್ಯ ವಿಷಯ ಹೇಳಬೇಕು ಎಂದು ಹೇಳುತ್ತಾಳೆ. ಆಗ ಅರ್ಜುನ್ ನನ್ನ ಬಗ್ಗೆ ಹೇಳುತ್ತಿರಬೇಕು ಎಂದು ಭಯಪಡುತ್ತಾನೆ. ಆಗ ವಿಕ್ರಮ್ ಯಾವುದೇ ವಿಷಯವಾದರೂ ಸಂಜೆಯಲ್ಲಿ ಮಾತಾಡೋಣ ಎಂದು ಹೇಳಿ ಕಂಪನಿಗೆ ಹೊರಟು ಬಿಡುತ್ತಾನೆ. ನಂತರ ವಿಕ್ರಮ್ ಕಂಪನಿಗೆ ಬಂದ ಮೇಲೆ ಅರ್ಜುನ್ ಕೈಯಲ್ಲಿ ಕಂಪನಿಯ ಸಣ್ಣ ಕೆಲಸಗಳೆಲ್ಲ ಮಾಡಿಸಿಕೊಳ್ಳುತ್ತಾನೆ. ಆಗ ಅರ್ಜುನ್ ಮನಸ್ಸಿನಲ್ಲಿ ಯೋಚಿಸುತ್ತಾನೆ, ನಾನು ಅವರ ಡ್ರೈವರ್ನಾಗಿದ್ದರೂ ಅವರು ಸಣ್ಣ ಕೆಲಸಗಳನ್ನೇ ಮಾಡಿಸುತ್ತಿದ್ದಾರೆ ಅಲ್ಲವೇ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾರೆ. ನಂತರ ಅರ್ಜುನ್ ಹೊರಗೆ ಬಂದು ತನ್ನ ತಂದೆ ಶಂಕರನಿಗೆ ಕರೆ ಮಾಡುತ್ತಾನೆ. ಅಪ್ಪ, ನಾನು ಒಂದು ತಪ್ಪು ಮಾಡಿಬಿಟ್ಟಿದ್ದೇನೆ. ಒಬ್ಬ ಮಹಿಳೆ ನನ್ನಿಂದ ಕೋಪಗೊಂಡು ಬಿಟ್ಟಿದ್ದಾರೆ. ನಾನು ಈಗ ಏನು ಮಾಡುವುದು ಎಂದು ಕೇಳುತ್ತಾನೆ. ಆಗ ಶಂಕರ ನೀನು ಅವರ ಬಳಿ ಹೋಗಿ ಹೃದಯಪೂರ್ವಕವಾಗಿ ಕ್ಷಮೆಯಾಚಿಸುವೆ ಎಂದು ಸಲಹೆ ನೀಡುತ್ತಾನೆ. ನಂತರ ಅರ್ಜುನ್ ವಿಕ್ರಮ್ ಬಳಿ ಬಂದು ನನಗೆ 1 ಗಂಟೆಯ ರಜೆ ಬೇಕು, ಶೀಘ್ರದಲ್ಲಿ ಬಂದು ಬಿಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಕೋಪದಿಂದ ವಿಕ್ರಮ್ನ ಸರಿಯೇ ಎಂದು ಹೇಳಿ ಕಳುಹಿಸುತ್ತಾನೆ. ಅರ್ಜುನ್ ವಿಕ್ರಮನ ಮನೆಗೆ ಬರುತ್ತಾನೆ. ಪ್ರಿಯಾ ಬಳಿ ಬಂದು ನಾನು ತಿಳಿಯದೆ ಹಾಗೆ ನಿನ್ನ ಗದಿಗೆ ಬಂದುಬಿಟ್ಟೆ, ನನ್ನನ್ನು ಕ್ಷಮಿಸು. ನೀನು ನಿನ್ನ ತಂದೆಗೆ ಈ ವಿಷಯ ಹೇಳಬೇಡಿ. ನನ್ನ ಕೆಲಸ ಹೋಗುತ್ತದೆ, ನನಗೆ ಮನೆಯ ಜವಾಬ್ದಾರಿಗಳಿವೆ ಎಂದು ಆಕ್ಷೇಪಿಸುತ್ತಾನೆ. ಆಗ ಪ್ರಿಯಾ ಹಾಗಿದ್ದರೆ ನೀನು ನಾನು ಹೇಳಿದಂತೆ ಮಾಡಬೇಕು, ನನ್ನ ಇಷ್ಟಗಳನ್ನು ನೆರವೇರಿಸಬೇಕು ಎಂದು ಅವನ ಮೇಲೆ ಬೀಳುತ್ತಾಳೆ. ಆಗ ಅರ್ಜುನ್ ಅವಳನ್ನು ತಳ್ಳಿ ನಾನು ಅಂಥವನಲ್ಲ ಎಂದು ಹೇಳುತ್ತಾನೆ. ಆಗ ಪ್ರಿಯಾ ಕೋಪದಿಂದ ಹಾಗಿದ್ದರೆ ನಾನು ಈಗಲೇ ಅಪ್ಪನಿಗೆ ಕರೆ ಮಾಡುತ್ತೇನೆ ಎಂದು ಫೋನ್ ತೆಗೆದುಕೊಳ್ಳುತ್ತಾಳೆ. ಆಗ ಅರ್ಜುನ್ ಭಯಪಡುತ್ತಾ ನಾನು ನೀನು ಹೇಳಿದಂತೆ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಪ್ರಿಯಾ ಅವನನ್ನು ಬಳಸಿಕೊಂಡು ಆನಂದ ಪಡೆಯುತ್ತಾಳೆ. ಮರುದಿನ ಮತ್ತೆ ಅರ್ಜುನ್ ಕಂಪನಿಯಲ್ಲಿ ಇರಬೇಕಾದರೆ ಪ್ರಿಯಾ ವಿಕ್ರಂಗೆ ಕರೆ ಮಾಡಿ ನಮ್ಮ ಮನೆಯ ಸಹಾಯಕನು
ಇಂದು ಬಂದಿಲ್ಲ, ನಾನು ಕಾಲೇಜಿಗೆ ಹೋಗಬೇಕು, ನನಗೆ ಯಾರಾದರೂ ಕಳುಹಿಸಿ ಎಂದು ಕೇಳುತ್ತಾಳೆ. ಆಗ ವಿಕ್ರಂಗೆ ಬೇರೆ ಮಾರ್ಗ ಇಲ್ಲದೆ ಅರ್ಜುನನನ್ನು ಮನೆಗೆ ಕಳುಹಿಸುತ್ತಾನೆ. ಅರ್ಜುನ್ ಮನೆಗೆ ಬಂದಾಗ ಪ್ರಿಯಾ ಅವನನ್ನು ಗದಿಗೆ ಕರೆತಂದು ಹೋಗಿ ಅವನೊಂದಿಗೆ ಪ್ರೇಮಲೀಲೆ ಮಾಡಿ ಆತ್ಮೀಯ ಆನಂದ ಅನುಭವಿಸುತ್ತಾಳೆ. ಇದೇ ರೀತಿ ಪ್ರಿಯ ಪ್ರತಿದಿನ ಅರ್ಜುನನನ್ನು ಬಯಸಿ ನಾಗಿಸಿ ಅವನೊಂದಿಗೆ ಆತ್ಮೀಯ ಆನಂದ ಕಾಣುತ್ತಾ ಇರುತ್ತಾಳೆ. ಒಂದು ದಿನ ಇಬ್ಬರೂ ಪ್ರೇಮಲೀಲೆ ಮಾಡಿ ಗದಿಯಲ್ಲಿ ಮಲಗಿರುವಾಗ ಅದನ್ನು ಲಕ್ಷ್ಮಿ ನೋಡಿಬಿಡುತ್ತಾಳೆ. ಆಗ ಲಕ್ಷ್ಮಿ ಕೋಪದಿಂದ ತನ್ನ ಗದಿಗೆ ಹೋಗುತ್ತಾಳೆ. ಅವಳ ಹಿಂದೆಯೇ ಅರ್ಜುನ್ ಕೂಡ ಹೋಗುತ್ತಾನೆ. ಆಗ ಅರ್ಜುನ್, ಮೇಡಂ, ಇದೆಲ್ಲ ನಾನು ಇಷ್ಟಪಟ್ಟು ಮಾಡುತ್ತಿದ್ದೇನಲ್ಲ. ನಿಮ್ಮ ಮಗಳು ನನ್ನನ್ನು ಬೆದರಿಸಿ ನನ್ನಿಂದ ಆನಂದ ಪಡೆಯುತ್ತಿದ್ದಾಳೆ ಎಂದು ಹೇಳುತ್ತಾನೆ. ಆಗ ಲಕ್ಷ್ಮಿ ಅರ್ಜುನನ ಕಪಾಳಕ್ಕೆ ತಟ್ಟುತ್ತಾ, ನಾನು ನಿನ್ನನ್ನು ನಂಬುವುದಿಲ್ಲ, ನಾನು ಈಗಲೇ ಈ ವಿಷಯವನ್ನು ವಿಕ್ರಂಗೆ ತಿಳಿಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ಅರ್ಜುನ್ ಅವಳನ್ನು ತಡೆದು, ಮೇಡಂ, ನೀನು ಅಂತಹದ್ದು ಮಾಡಬೇಡಿ, ನನ್ನ ಕೆಲಸ ಹೋಗುತ್ತದೆ, ನೀನು ಹೇಳಿದಂತೆ ನಾನು ಮಾಡುತ್ತೇನೆ ಎಂದು ಹೇಳುತ್ತಾನೆ. ತಾನೇ ಮೊದಲೇ ಗಂಡನಿಂದ ಆನಂದ ಸಿಗದಂತಹ ಲಕ್ಷ್ಮಿ ಅರ್ಜುನಗೆ ನೀನು ನನ್ನನ್ನು ಖುಷಿಪಡಿಸಬೇಕು ಎಂದು ಬೆದರಿಸುತ್ತಾಳೆ. ಆಗ ಅರ್ಜುನಗೆ ಬೇರೆ ಮಾರ್ಗ ಇಲ್ಲದೆ ಅವಳಿಗೂ ಆತ್ಮೀಯ ಆನಂದ ನೀಡುತ್ತಾನೆ. ನಂತರ ಎಲ್ಲ ಮುಗಿದ ಮೇಲೆ ಲಕ್ಷ್ಮಿ, ನಾನು ಕರೆದಾಗ ನೀನು ನನಗೆ ಸಂತೋಷ ನೀಡಬೇಕು ಎಂದು ಹೇಳಿ ಕಳುಹಿಸುತ್ತಾಳೆ. ಇದೇ ರೀತಿ ಮಗಳು ಅರ್ಜುನನನ್ನು ಬಳಸಿಕೊಂಡು ಅವರ ಬೇಕಾದಾಗ ಅವನೊಂದಿಗೆ ಆತ್ಮೀಯ ಆನಂದ ಕಾಣುತ್ತಾ ಇರುತ್ತಾರೆ. ಇದರಿಂದ ಅರ್ಜುನ್ ತುಂಬಾ ದುಃಖಪಡುತ್ತಲಿರುತ್ತಾನೆ. ಆಗ ಅರ್ಜುನ್, ನಾನು ಈ ಕೆಲಸವನ್ನು ಇನ್ನೂ ಮಾಡುವುದಿಲ್ಲ, ನಾನು ಈಗಲೇ ಈ ವಿಷಯವನ್ನು ವಿಕ್ರಮ್ ಸಾರ್ಗೆ ತಿಳಿಸಬೇಕು ಎಂದು ನಿರ್ಧರಿಸುತ್ತಾನೆ. ತನಗೆ ಸಂಭವಿಸುತ್ತಿರುವ ಅನ್ಯಾಯಗಳನ್ನು ಒಂದು ಪತ್ರದಲ್ಲಿ ಬರೆದು ವಿಕ್ರಮ್ ಬಳಿ ಬರುತ್ತಾನೆ. ಆಗ ಅರ್ಜುನ್ ವಿಕ್ರಂಗೆ ನೇರವಾಗಿ ಪತ್ರವನ್ನು ಹಸ್ತಾಂತರಿಸಿ ಅವನಿಗೆ ನೀಡುವ ಬೆಲ್ನಲ್ಲಿ ಇಟ್ಟುಕೊಡುತ್ತಾನೆ. ನಂತರ ಅರ್ಜುನ್ ಅಲ್ಲಿಂದ ಹೊರಟು ಬಿಡುತ್ತಾನೆ. ಮರುದಿನ ಬೆಳಗ್ಗೆ ಅರ್ಜುನ್, ಸಾರ್, ನನ್ನ ಪತ್ರವನ್ನು ಓದಿರಬಹುದು ಎಂದು ಮನೆಗೆ ಬರುತ್ತಾನೆ. ಅಲ್ಲಿ ವಿಕ್ರಮ್ ಅರ್ಜುನನ ತಂದೆ ಶಂಕರನನ್ನು ಕರೆಸಿರುತ್ತಾನೆ. ವಿಕ್ರಂಗೆ ಎಲ್ಲಾ ವಿಷಯ ಗೊತ್ತಾಗಿ ಬಿಟ್ಟಿರುತ್ತದೆ. ಆಗ ಶಂಕರ ಅರ್ಜುನಗೆ ಬೇಯಿಸುತ್ತಾ, ನೀನು ಅಂತಹ ಕೀಳು ಕೆಲಸ ಮಾಡಿದ್ದ, ಮಹಿಳೆಯರೊಂದಿಗೆ ಆಟವಾಡಿದ್ದ ಎಂದು ಕಪಾಳಕ್ಕೆ ತಟ್ಟುತ್ತಾನೆ. ಆಗ ವಿಕ್ರಮ್, ನಾನು ಈಗಲೇ ಇವನನ್ನು ತೆಗೆದು ಹಾಕುತ್ತೇನೆ ಎಂದು ಹೇಳುತ್ತಾನೆ. ಆಗ ಶಂಕರ, ನನ್ನ ಮಗನಿಗೆ ಅಷ್ಟು ದೊಡ್ಡ ಶಿಕ್ಷೆ ನೀಡಬೇಡಿ, ಅದೇನಿದ್ದರೂ ನನಗೆ ನೀಡಿ ಎಂದು ಕೇಳುತ್ತಾನೆ. ಆಗ ವಿಕ್ರಮ್ ಶಂಕರನಿಗೆ ಚೆನ್ನಾಗಿ ತಟ್ಟುತ್ತಾನೆ. ನಂತರ, ನಿನ್ನ ಕೆಲಸದಿಂದ ತೆಗೆದು ಹಾಕಿದ್ದೇನೆ ಎಂದು ಬೀಸಿ ಇಬ್ಬರನ್ನು ವಿಕ್ರಮ್ ಮನೆಯಿಂದ ಹೊರತಳ್ಳುತ್ತಾನೆ. ಅಲ್ಲಿಗೆ ಮಗಳು ಬರುತ್ತಾರೆ. ಆಗ ವಿಕ್ರಮ್, ನನಗೆ ಗೊತ್ತು, ತಪ್ಪುಗಳು ಎಲ್ಲ ನಿಮ್ಮದೇ, ನೀವಿಬ್ಬರೂ ನಾಚಿಕೆಯನ್ನು ಬಿಟ್ಟು ಬಿಟ್ಟಿದ್ದೀರಾ ಎಂದು ಮಗಳಿಗೆ ಬೀಸುತ್ತಾನೆ. ಆಗ ಲಕ್ಷ್ಮಿ, ನೀನು ನನಗೆ ಒಳ್ಳೆಯ ಗಂಡನಾಗಿರಲಿಲ್ಲ, ನನ್ನ ಮಗಳಿಗೆ ಒಳ್ಳೆಯ ತಂದೆಯಾಗಿರಲಿಲ್ಲ ಎಂದು ಹೇಳುತ್ತಾಳೆ. ಪ್ರಿಯಾ ಕೂಡ, ನಾನು ನನ್ನ ಮನಸ್ಸಿಗೊಂದು ರೀತಿಯಲ್ಲಿ ಇರುತ್ತೇನೆ ಎಂದು ಹೇಳುತ್ತಾಳೆ. ಆಗ ವಿಕ್ರಮ್ ಸುಮ್ಮನಾಗುತ್ತಾನೆ. ಈ ಕಡೆ ಅರ್ಜುನ್ ಅಪ್ಪನಿಗೆ ಶಾಂತಿ ಹೇಳುತ್ತಲೇ ಇರುತ್ತಾನೆ. ಆಗ ಶಂಕರ, ನನಗೆ ಗೊತ್ತು ನನ್ನ ಮಗ ಯಾವ ತಪ್ಪು ಮಾಡುವುದಿಲ್ಲ ಎಂದು, ಆದರೆ ಅವರ ಮುಂದೆ ನಾನು ಅಂತಹ ರೀತಿಯಲ್ಲಿ ನಡೆದುಕೊಳ್ಳದಿದ್ದರೆ ಅವರು ನಿನ್ನನ್ನು ಶಿಕ್ಷಿಸುತ್ತಿದ್ದರು ಎಂದು ಹೇಳಿಕೊಂಡು ಅಳುತ್ತಾನೆ. ಆಗ ಅರ್ಜುನ್ ಕೂಡ ಅಪ್ಪನನ್ನು ಸ್ಪರ್ಶಿಸಿ ಅಳುತ್ತಾನೆ. ನಂತರ ಶಂಕರ ತುಂಬಾ ದುಃಖದಿಂದ ಅಲ್ಲೇ ಕುಳಿತು ಪ್ರಾಣವನ್ನು ಬಿಟ್ಟುಬಿಡುತ್ತಾನೆ. ಆಗ ಅರ್ಜುನ್ ತುಂಬಾ ಕಣ್ಣೀರು ಹಾಕುತ್ತಾನೆ. ನಂತರ ಕೆಲಸ ಕಳೆದುಕೊಂಡ ಅರ್ಜುನ್ ತನ್ನ ತಂದೆಯನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಾ ರಸ್ತೆಯಲ್ಲಿ ನಡೆಯುವಾಗ ಕಂಪನಿಯಿಂದ ಕರೆ ಬರುತ್ತದೆ. ನೀವು ಸಾಲವನ್ನು ಕಟ್ಟದಿದ್ದರೆ ನಿಮ್ಮ ಮನೆಯನ್ನು ವಶಪಡಿಸಿಕೊಳ್ಳಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಆಗ ಅರ್ಜುನನ ಮನಸ್ಸು ಇನ್ನೂ ಕೆಡುತ್ತದೆ. ಆಗ ಅರ್ಜುನ್, ವಿಕ್ರಮ್ ನನ್ನ ಹಿಂದಿನ ಸಂಬಳವನ್ನು ಕೊಟ್ಟಿದ್ದಾರೆ, ಅದನ್ನು ಕೇಳುತ್ತೇನೆ ಎಂದು ವಿಕ್ರಮ್ ಮನೆಗೆ ಬರುತ್ತಾನೆ. ಆಗ ವಿಕ್ರಮ್, ನೀನು ಇಲ್ಲಿಗೆ ಏಕೆ ಬಂದೆ ಎಂದು ಕೇಳುತ್ತಾನೆ. ಆಗ ಅರ್ಜುನ್, ನನಗೆ ನನ್ನ ಸಂಬಳವನ್ನು ಕೊಡಿ, ನಾನು ಸಾಲ ಕಟ್ಟಬೇಕು ಎಂದು ಹೇಳುತ್ತಾನೆ. ಆಗ ವಿಕ್ರಮ್ ತನ್ನ ಹೊಸ ಡ್ರೈವರ್ಗೆ ಅರ್ಜುನನಿಗೆ ತಟ್ಟುವಂತೆ ಹೇಳುತ್ತಾನೆ. ಆಗ ಅರ್ಜುನ್ ಮತ್ತು ಅವನಿಗೂ ಗದ್ದಲ ಶುರುವಾಗುತ್ತದೆ. ಆಗ ಅರ್ಜುನ್ ಅವನಿಗೆ ಚೆನ್ನಾಗಿ ತಟ್ಟಿ ಮನೆಯಿಂದ ಹೊರತಳ್ಳಿ ಬಾಗಿಲು ಹಾಕಿಕೊಳ್ಳುತ್ತಾನೆ. ನಂತರ ಅರ್ಜುನ್, ನನಗೆ ನನ್ನ ಸಂಬಳವನ್ನು ಕೊಟ್ಟು ಬಿಡುವೆ ಎಂದು ಧ್ವನಿ ಎತ್ತುತ್ತಾನೆ. ಆಗ ವಿಕ್ರಮ್, ನೀನು ಪುಂಡ ಮಕ್ಕಳಂತಾಗಿ ಬಿಟ್ಟಿದ್ದೀಯ ಎಂದು ಹೇಳುತ್ತಾನೆ. ಅಲ್ಲಿಗೆ ಮಗಳು ಬರುತ್ತಾರೆ. ಆಗ ಪ್ರಿಯಾ ಪೊಲೀಸರಿಗೆ ಕರೆ ಮಾಡೋದಕ್ಕೆ ಹೋಗುತ್ತಾಳೆ. ಆಗ ಅರ್ಜುನ್ ಕೋಪದಿಂದ ಅವಳ ಮೊಬೈಲ್ ಅನ್ನು ಕಿತ್ತು ಒಡೆದು ಹಾಕುತ್ತಾನೆ. ಆಗ ಪ್ರಿಯಾ ಅವನಿಗೆ ತಟ್ಟಲು ಹೋಗುತ್ತಾಳೆ. ಆಗ ಅರ್ಜುನ್ ಪ್ರಿಯಾಳ ಕಪಾಳಕ್ಕೆ ಚೆನ್ನಾಗಿ ತಟ್ಟುತ್ತಾನೆ. ಆಗ ಕೋಪಗೊಂಡ ವಿಕ್ರಮ್ ಅರ್ಜುನನನ್ನು ಎದುರಿಸಲು ಮುಂದೆಳೆದು ತನ್ನ ಶಕ್ತಿಯನ್ನು ತೋರಿಸುತ್ತಾನೆ. ಆಗ ಅರ್ಜುನ್ ವಿಕ್ರಮನನ್ನು ಎದುರಿಸಿ ಎಲ್ಲರನ್ನೂ ತಿಳಿಸುತ್ತಾನೆ.
ಆಗ ವಿಕ್ರಮ್ ತನ್ನ ತಪ್ಪನ್ನು ಒಪ್ಪಿಕೊಂಡು ಅರ್ಜುನನ ಸಂಬಳವನ್ನು ಕೊಟ್ಟು ಕ್ಷಮೆಯಾಚಿಸುತ್ತಾನೆ. ಇಬ್ಬರೂ ಅಲ್ಲೇ ಶಾಂತಿಯಾಗಿ ಕುಳಿತು ಮನಸ್ಸು ತೆರೆದು ಮಾತಾಡುತ್ತಾರೆ. ಈ ಕಥೆಯಲ್ಲಿ ಮುಗಿಯುತ್ತದೆ.